ಬ್ರಹ್ಮರೂಪತ್ವವನ್ನು ಸಿದ್ಧಿಸ್ತದೆ. ಏನಂತಾರೆ? ಮತ್ತೇನೆಂದರೆ ಅವರಲ್ಲಿ ಅನ್ಯ ಜೀವಿಗಳಿಗಿಂತಲೂ ವಿಶೇಷ ರೂಪತ್ವವು ಸಿದ್ಧಿಸುವುದರಿಂದ ಅವರ ಶರೀರವೇ ಬ್ರಹ್ಮವಿರುತ್ತದೆಂದು ಅಂಗೀಕರಿಸುವುದು ಯೋಗ್ಯವಿರುತ್ತದೆ. ಈ ಅನ್ಯ ಜೀವಿಗಳಿಗಿಂತ ಅವರಲ್ಲೊಂದು ವಿಶೇಷದ, ಆ ವಿಶೇಷ ಇರೋಣದ್ರಿಂದ ಅವರ ಶರೀರವೇ ಬ್ರಹ್ಮದಂತ ಹೇಳುತ್ತದೆ. ಅದು ಸಂಭವಿಸುವುದಿಲ್ಲ. ಯಾಕಂದರೆ ಶರೀರವನ್ನು ಬಾಧ ಮಾಡಿ ಅವರ ಶರೀರಗಳಿಗೆ ಬ್ರಹ್ಮರೂಪತ್ವವನ್ನು ಅಂಗೀಕರಿಸಿದ್ದಾದರೆ, ಒಂದೇ ಅಕಡದೊಳಗೆ ಹೇಳ್ತಾರೆ, ಸರ್ವ ಶರೀರಗಳನ್ನು ಬಾಧ ಮಾಡಿದರೆ ಸರ್ವ ಶರೀರಗಳಿಗೂ ಬ್ರಹ್ಮರೂಪವೇ ಇರುತ್ತವೆ. ಆ ಶರೀರ ಬಾಧ ಮಾಡಿ ಏನು ಹೇಳಿದ್ರಿ? ಅದು ಸಂಭವಿಸುವುದಿಲ್ಲ. ಯಾಕಂದರೆ ಶರೀರವನ್ನು ಬಾಧ ಮಾಡಿ ಅವರ ಶರೀರಗಳಿಗೆ ಬ್ರಹ್ಮರೂಪತ್ವವನ್ನು ಅಂಗೀಕರಿಸಿದ್ದಾದರೆ, ಇನ್ನು ಒಂದೇ ಅಕಡದೊಳಗೆ ಹೇಳ್ತಾರೆ, ಸರ್ವ ಶರೀರಗಳನ್ನು ಬಾಧ ಮಾಡಿದರೆ ಸರ್ವ ಶರೀರಗಳಿಗೂ ಬ್ರಹ್ಮರೂಪವೇ ಇರುತ್ತವೆ. ಆ ಸರ್ವ ಶರೀರಗಳು ಏನಾದರೂ ಬ್ರಹ್ಮರೂಪವೇ ಅದು. ಮತ್ತು ಎರಡನೇ ಅಕಡ ಬಾಧ ಮಾಡಲಾರದೆ ಇದ್ದದ್ದಾದರೆ ಅನ್ಯ ಶರೀರಗಳಂತೆ ಹಸ್ತಪಾದಾದಿಗಳ ಅವಯವ ಸಹಿತ ರೂಪವುಳ್ಳ ಕ್ರಿಯಾವುಳ್ಳ ಶರೀರವು ನಿರವಯವ ನಿರೂಪ ಕ್ರಿಯವಾದ ಬ್ರಹ್ಮದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಎರಡೇ ಅಕಡದೊಳಗೆ ಏನು ಹೇಳಿದ್ರು ನೋಡಿ? ಬಾಧ ಮಾಡಲಾರದೆ ಇದ್ದದ್ದಾದರೆ ಅನ್ಯ ಶರೀರಗಳಂತೆ ಹಸ್ತಪಾದಾದಿಗಳ ಅವಯವ ಸಹಿತ ರೂಪವುಳ್ಳ ಮತ್ತು ಕ್ರಿಯಾವುಳ್ಳ ಶರೀರವು, ಇವೆಲ್ಲ ಹೆಂಗವ? ರೂಪವುಳ್ಳದವ, ಕ್ರಿಯಾವುಳ್ಳದ್ದದವು. ಇವು ಎದರೊಡನೆ? ನಿರವಯವ ನಿರೂಪ ಅಕ್ರಿಯವಾದ ಬ್ರಹ್ಮದೊಡನೆ. ಇವು ಹಂಗದ? ಇದು ಬ್ರಹ್ಮ ನಿರವಯವದ, ನಿರೂಪದ, ಅಕ್ರಿಯದ ಅಂಥ ಬ್ರಹ್ಮದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಅವು ಅವಯವ ಸಹಿತದವ, ಇದು ಅವಯವ ರಹಿತದ. ಅವು ಕ್ರಿಯಾದವ, ಇದು ನಿಷ್ಕ್ರಿಯ ಅದ. ಮತ್ತು ಅವೆಲ್ಲ ರೂಪದವ, ಇದು ನಿರೂಪದ. ನಿರವಯವ ನಿರೂಪ ಅಕ್ರಿಯವಾದ ಬ್ರಹ್ಮದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಅವೆಲ್ಲ ಸಾವಯವ, ಅವು ಕ್ರಿಯಾ ಸಹಿತ, ಅವು ರೂಪುಳ್ಳುದ್ದದವು. ಇಂಥ ನಿರವಯವ ನಿರೂಪ ಅಕ್ರಿಯವಾದ ಬ್ರಹ್ಮದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಆದ್ದರಿಂದ ರಾಮಕೃಷ್ಣಾದಿಗಳ ಎಲ್ಲ ಶರೀರಗಳು ಬ್ರಹ್ಮವಲ್ಲ. ಆದರೆ ಇಷ್ಟು ಭೇದವಿರುತ್ತದೆ. ಏನು ಭೇದದಪ್ಪ? ಒಂದೇ ಕಡೆ ಹೇಳ್ತಾರ್ರಿ, ಜೀವರಗಳ ಶರೀರಗಳು ಪುಣ್ಯ ಪಾಪಗಳ ಅಧೀನವಿರುತ್ತವೆ. ಜೀವಿಗಳ ಶರೀರ ಎದರ ಅಧೀನದವ? ಪುಣ್ಯ ಪಾಪಗಳ ಅಧೀನದವು. ನೋಡ್ರಿ ಏನಂತಾರ? ಜೀವರುಗಳ ಶರೀರಗಳು ಪುಣ್ಯ ಪಾಪಗಳ ಅಧೀನವಿರುತ್ತವೆ. ಇನ್ನು ಎರಡನೇ ಕಡೆ ಭೂತಗಳ ಕಾರ್ಯವಿರುತ್ತವೆ. ಮತ್ತು ಇನ್ನು ಮೂರನೇ ಕಡೆ ಏನು ಹೇಳ್ತಾರ? ಜೀವರಿಗೆ ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಅವಿದ್ಯೆಯ ಬಲದಿಂದ ಅಹಂಕಾರ ಮಮಕಾರಗಳ ಅಧ್ಯಾಸವಿರುತ್ತದೆ. ಮತ್ತು ಆಚಾರ್ಯರ ಉಪದೇಶದಿಂದ ಆ ಅಧ್ಯಾಸವು ನಿವೃತ್ತಿಯಾಗುತ್ತದೆ. ಮತ್ತು ಇನ್ನು ಒಂದೇ ಕಡೆ ರಾಮಕೃಷ್ಣಾದಿಗಳ ಶರೀರಗಳು ತಮ್ಮ ಸ್ವತಃ ಪುಣ್ಯ ಪಾಪಗಳಿಂದ ರಚಿತವಾಗಿರುವುದಿಲ್ಲ. ಈ ರಾಮಕೃಷ್ಣಾದಿಗಳ ಶರೀರದವಲ್ಲ, ಅವು ತಮ್ಮ ಸ್ವಂತ ಪುಣ್ಯ ಪಾಪಗಳಿಂದ ರಚಿತ ಆಗ್ಯಾವನಂದ್ರೆ ಆಗಿಲ್ಲ.
ನೋಡ್ರಿ ಏನಂತ, ರಾಮಕೃಷ್ಣಾದಿಗಳು ಒಂದೇ ಕಡ ರಾಮಕೃಷ್ಣಾದಿಗಳ ಶರೀರಗಳು ತಮ್ಮ ಸ್ವತಃ ಪುಣ್ಯ ಪಾಪಗಳಿಂದ ರಚಿತವಾಗಿರುವುದಿಲ್ಲ ಮತ್ತು ಭೂತಗಳ ಕಾರ್ಯವೂ ಅಲ್ಲವು. ರಾಮಕೃಷ್ಣಾದಿಗಳ ಶರೀರ ತಮ್ಮ ಸ್ವಂತ ಪುಣ್ಯ ಪಾಪಗಳಿಂದ ಬಿ ರಚನೆ ಆಗಿಲ್ಲ ಮತ್ತು ಭೂತಗಳ ಕಾರ್ಯನೂ ಅಲ್ಲ. ಮತ್ತೇನೆಂದರೆ ಒಂದೇ ಕಡ ಹೇಗೆ ಸೃಷ್ಟಿ ಆದಿಯಲ್ಲಿ ಪ್ರಾಣಿಗಳ ಕರ್ಮಗಳನ್ನು ಪರಿಪಕ್ವವಾಗಿ ಯಾವಾಗ ಭೋಗ ಕೊಡಲು ಸಮ್ಮುಖವಾಗುತ್ತದೆಯೋ ಆವಾಗ ಯಾರು ಆಪ್ತ ಕಾಮನಾದ ಈಶ್ವರನಲ್ಲಿಯೂ ಕೂಡ ಪ್ರಾಣಿಗಳ ಕರ್ಮಾನುಸಾರವಾಗಿ ನಾನು ಜಗತ್ತನ್ನು ಉತ್ಪತ್ತಿ ಮಾಡುತ್ತೇನೆ ಎಂಬ ಸಂಕಲ್ಪ ಉಂಟಾಗುತ್ತದೆ. ಆ ಸಂಕಲ್ಪದಿಂದ ಜಗತ್ತಿನ ಉತ್ಪತ್ತಿ ರೂಪ ಸೃಷ್ಟಿ ಉಂಟಾಗುತ್ತದೆ. ಹೇಗೋ ಎರಡನೇ ಕಡೆ ಹಾಗೆ ಸೃಷ್ಟಿಯಾದ ಆನಂತರದಲ್ಲಿಯೂ ಏನಂತಾರೆ ಎರಡನೇ ಕಡದೊಳಗ, ಹಾಗೆ ಸೃಷ್ಟಿಯಾದ ಆನಂತರದಲ್ಲಿಯೂ ಕೂಡ ನಾನು ಜಗತ್ತಿನ ಪಾಲನವನ್ನು ಮಾಡುತ್ತೇನೆ ಎಂದು ಈಶ್ವರನಿಗೆ ಸಂಕಲ್ಪ ಉಂಟಾಗುತ್ತದೆ. ಆ ಸಂಕಲ್ಪದಿಂದ ಜಗತ್ತಿನ ಪಾಲನವಾಗುತ್ತದೆ. ಕರ್ಮಗಳ ಅನುಸಾರವಾಗಿ ಸುಖ ದುಃಖಗಳ ಸಂಬಂಧವಾಗುವುದೇ ಪಾಲನವೆಂದು ಹೇಳಲ್ಪಡುತ್ತದೆ. ಅವ್ರ ಕರ್ಮ ಹೆಂಗೆ ಅದಾವಲ್ಲ ಹಂಗೆ ತೊಗೊಂಡು ಮತ್ತು ಅವ್ರ ಕರ್ಮ ಇಲ್ಲದೆ ಇವನಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಜೀವಿಗಳ ಕರ್ಮಗಳ ಅನುಸಾರವಾಗಿ ಯಾವ ಪುಣ್ಯ ಇತ್ತಂದ್ರೆ ಸುಖ, ಪಾಪ ಇತ್ತಂದ್ರೆ ದುಃಖ, ಆ ಕರ್ಮಗಳ ಅನುಸಾರವಾಗಿ ಸುಖ ದುಃಖಗಳ ಸಂಬಂಧವಾಗುವುದೇ ಪಾಲನವೆಂದು ಹೇಳಲ್ಪಡುತ್ತದೆ. ಅವಕ್ಕೆ ಸಂಬಂಧ ಅಷ್ಟೇ. ಇದು ನಿಂದು ತಗೊಂಡೋಗಿ, ಇದು ನಿಂದು ತಗೊಂಡೋಗಂತ ಪಾಲನೆ ಮಾಡುವುದೇ ಇಲ್ಲಿ ಪಾಲನವೆಂದು ಹೇಳಲ್ಪಡುತ್ತದೆ. ಇನ್ನು ಮೂರನೇ ಅಕಡ, ಆ ಪಾಲನ ಸಂಕಲ್ಪದ ಮಧ್ಯದಲ್ಲಿ ಉಪಾಸಕ ಪುರುಷರುಗಳ ಉಪಾಸನೆಯ ಬಲದಿಂದ ಈಶ್ವರನಿಗೆ ಇಂಥ ಸಂಕಲ್ಪ ಉಂಟಾಗುತ್ತದೆ. ಈಶ್ವರಿಗೆ ಸಂಕಲ್ಪ ಉಂಟಾಗಬೇಕಾದ್ರೂ ಅದಕ್ಕೇನು ಹೇಳಿದ್ರು ನೋಡ್ರಿ ಇಲ್ಲಿ, ಆ ಪಾಲನ ಸಂಕಲ್ಪದ ಮಧ್ಯದಲ್ಲಿ ಉಪಾಸಕ ಪುರುಷರುಗಳ ಉಪಾಸನೆಯ ಬಲದಿಂದ ಈಶ್ವರನಿಗೆ ಇಂಥ ಸಂಕಲ್ಪ ಉಂಟಾಗುತ್ತದೆ. ಏನಂತ ಆಗ್ತದೆ ಈಶ್ವರನಿಗೆ ಸಂಕಲ್ಪ? ರಾಮಕೃಷ್ಣ ಮೊದಲಾದವುಗಳ ಏನಂತಾರ್ರಿ, ರಾಮಕೃಷ್ಣ ಮೊದಲಾದವರುಗಳ ನಾಮಸಹಿತವಾದ ಮೂರ್ತಿಗಳು ಸರ್ವರಿಗೂ ತೋರುವಂತಹದ್ದಾಗಲಿ, ಇದರಿಂದ ಉಪಾಸಕರ ಉಪಾಸನೆಯ ಪ್ರಭಾವದಿಂದ ಈಶ್ವರನಿಗೆ ಸಂಕಲ್ಪ ಆಗಿ ಏನಂತಾಯ್ತಪ್ಪ ಅಂದ್ರೆ, ರಾಮಕೃಷ್ಣ ಮೊದಲಾದವರುಗಳ ನಾಮಸಹಿತವಾದ ಮೂರ್ತಿಗಳು ಸರ್ವರಿಗೆ ತೋರುವಂತಹದ್ದಾಗಲಿ, ಆ ಈಶ್ವರ ಸಂಕಲ್ಪದಿಂದ ವಿಶೇಷ ನಾಮರೂಪಗಳಿಂದ ರಹಿತವಾದ ಈಶ್ವರರಲ್ಲಿ ರಾಮಕೃಷ್ಣಾದಿಗಳು ಅಂದರೆ ಪೀತಾಂಬರಧಾರಿ ಮೊದಲಾದ ಶ್ಯಾಮಸುಂದರ ವಿಗ್ರಹ ರೂಪವು ಉತ್ಪತ್ತಿಯಾಗುತ್ತದೆ. ಆ ವಿಗ್ರಹವು ಕರ್ಮದ ಆಧೀನವಿರುವುದಿಲ್ಲ. ಆ ವಿಗ್ರಹ ಏನದಲ್ಲ ಅವರು ಶರೀರ, ಅದು ಕರ್ಮದ ಆಧೀನಲ್ಲದು. ಓಂ ನಮಃ ಶಿವಾಯ. ಎಲ್ಲರೂ ಕೇಳಿಸ್ಲಿಕತ್ತದಿಲ್ರಿ? ಹಾ ರೀ. ಇನ್ನ ಇಲ್ಲಿ ಮತ್ತೆ ಯದ್ಯಪಿ ಏನಂತನ್ರಿ, ರಾಮಕೃಷ್ಣಾದಿಗಳ ವಿಗ್ರಹದಿಂದ ಸಾಧು ಅಂದರೆ ಶಿಷ್ಟರಿಗೆ ಹಾಗೂ ದುಷ್ಟರಿಗೆ
ಕ್ರಮದಿಂದ ಸುಖ ದುಃಖಗಳಾಗುತ್ತವೆ. ಯಾವುದು ಯಾರ ಏನಂತಾರಿ, ಯಾವುದು ಯಾರ ಸುಖ ದುಃಖಗಳಿಗೆ ಕಾರಣವಾಗಿರುತ್ತದೆಯೋ ಅದು ಅವರ ಪುಣ್ಯ ಪಾಪದಿಂದ ರಚಿತವಾಗಿರುತ್ತದೆ. ಯಾರ ಪುಣ್ಯ ಅವ್ರವ್ರು ಯಾರ್ಯಾರಿಗೆ ಸುಖ ಆಗ್ತದೆ ಅವ್ರವ್ರ ಪುಣ್ಯದಿಂದ ಸುಖ ಆಗ್ತದೆ, ಯಾರಿಗೆ ದುಃಖ ಆಗ್ತದೆ ಅವ್ರ ಪಾಪದಿಂದ ಅವ್ರಿಗೆ ದುಃಖ ಆಗ್ತದೆ. ಆದ್ದರಿಂದ ಈ ರೀತಿಯಾಗಿ ಪುಣ್ಯ ಪಾಪಗಳ ಆಧೀನವೆಂದು ಹೇಳಲ್ಪಡುತ್ತದೆ. ಇನ್ನು ಒಂದೇ ಕಡೆ ಅವತಾರಿಗಳ ಶರೀರಗಳು ಸಾಧು ಪುರುಷರಿಗೆ ಸುಖಕ್ಕೆ ಕಾರಣವಾಗಿರುವುದರಿಂದ ಸಾಧು ಪುರುಷರ ಪುಣ್ಯ ಸಮುದಾಯದಿಂದ ರಚಿತವಾಗಿರುತ್ತದೆ. ಇನ್ನು ಎರಡನೇದು, ಅದರಂತೆ ಅಸುರಾದಿಗಳಾದ ಅಸಾಧು ಪುರುಷರಿಗೆ ದುಃಖಕ್ಕೆ ಕಾರಣವಾಗಿರುವುದರಿಂದ ಅವರ ಪಾಪಗಳಿಂದ ರಚಿತವಾಗಿರುತ್ತದೆ. ಒಂದೇ ಕಡೆ ನೋಡ್ರಿ, ಅವತಾರಿಗಳ ಶರೀರಗಳು ಸಾಧು ಪುರುಷರಿಗೆ ಸುಖಕ್ಕೆ ಕಾರಣವಾಗಿರುವುದರಿಂದ ಸಾಧು ಪುರುಷರ ಪುಣ್ಯ ಸಮುದಾಯದಿಂದ ರಚಿತವಾಗಿರುತ್ತದೆ. ಮತ್ತೆ ಎರಡನೇದ್ದು, ಅದರಂತೆ ಅಸುರಾದಿಗಳಾದ ಅಸಾಧು ಪುರುಷರಿಗೆ ದುಃಖಕ್ಕೆ ಕಾರಣವಾಗಿರುವುದರಿಂದ ಅವರ ಪಾಪಗಳಿಂದ ರಚಿತವಾಗಿರುತ್ತದೆ. ಆದ್ದರಿಂದ ಅವತಾರ ಶರೀರಗಳು ಪುಣ್ಯ ಪಾಪಗಳ ಆಧೀನವಿಲ್ಲವೆಂದು ಹೇಳುವುದು ಸಂಭವಿಸುವುದಿಲ್ಲ. ತಥಾಪಿ ಅಂತಾನಿಲ್ಲಿ ಜೀವರು ಪೂರ್ವ ಶರೀರದಲ್ಲಿ ಪುಣ್ಯ ಪಾಪ ರೂಪ ಕರ್ಮಗಳನ್ನು ಮಾಡಿರುತ್ತಾರೆ. ಜೀವಿಗಳು ಯಾವಾಗ ಹಿಂದಿನ ಜನ್ಮದಲ್ಲಿ ಏನು ಮಾಡ್ಯಾರ ಅವರು ನೋಡ್ರಿ, ಪೂರ್ವ ಶರೀರದಲ್ಲಿ ಪುಣ್ಯ ಪಾಪ ರೂಪ ಕರ್ಮಗಳನ್ನು ಮಾಡಿರುತ್ತಾರೆ. ಅವುಗಳ ಫಲವಾದ ಸುಖ ದುಃಖವು ಮುಂದಿನ ಶರೀರದಲ್ಲಿ ಆ ಜೀವರಿಗಳಿಗಾಗುತ್ತದೆ. ಅಲ್ಲಿ ಶರೀರ ಅಭಿಮಾನಿಗಳಾದ ಜೀವರು ಯಾವ ಪೂರ್ವ ಶರೀರದಿಂದ ಮಾಡಲ್ಪಟ್ಟ ತಮ್ಮ ಪುಣ್ಯ ಪಾಪಗಳಿರುತ್ತವೆಯೋ ಅವುಗಳ ಅಧೀನವಾಗಿ ಅವರ ಉತ್ತರ ಶರೀರವಿರುತ್ತದೆಂದು ಹೇಗೆ ಹೇಳಲ್ಪಡುತ್ತದೆಯೋ ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಇರುತ್ತವೆ. ಯದ್ಯಪಿ ಇದ್ದರೂ ಅವು ಸಾಧು ಅಸಾಧು ಪುರುಷರ ಪುಣ್ಯ ಪಾಪದ ಆಧೀನವಿರುತ್ತವೆ ಮತ್ತು ಅವರ ಸುಖ ದುಃಖಗಳಿಗೆ ಕಾರಣವಾಗಿರುತ್ತವೆ. ಆದರೆ ರಾಮಕೃಷ್ಣಾದಿಗಳ ಪುಣ್ಯ ಪಾಪದಿಂದಲೇ ಅವತಾರ ಶರೀರಗಳು ರಚಿತವಾಗಿರುವುದಿಲ್ಲ ಮತ್ತು ಅವರಿಗೆ ತಮ್ಮ ಶರೀರದಿಂದ ಸುಖದ ಭೋಗವಾಗಲಿ ಅದರಂತೆ ದುಃಖದ ಭೋಗವಾಗಲಿ ಆಗುವುದಿಲ್ಲ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ತಮ್ಮ ಪುಣ್ಯ ಪಾಪಗಳ ಆಧೀನವಿರುವುದಿಲ್ಲವೆಂಬುದು ಸಂಭವಿಸುತ್ತದೆ. ತಮ್ಮ ಸ್ವಂತ ಪುಣ್ಯ ಪಾಪದಿಂದ ರಚಿತ ಆಗಿಲ್ಲವು. ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳ ಪರಿಣಾಮವೂ ಕೂಡ ಅಲ್ಲ. ಅವು ಭೂತದ ಪರಿಣಾಮನೂ ಅಲ್ಲ. ಮತ್ತೇನೆಂದರೆ ಚೈತನ್ಯದ ಆಶ್ರಿತದಲ್ಲಿರುವ ಮಾಯೆಯ ಪರಿಣಾಮವಾಗಿರುತ್ತವೆ. ಅದು ಯಾವ್ದ್ರ ಪರಿಣಾಮದಪ್ಪ ಅಂತ ಕೇಳಿದ್ರೆ ಚೈತನ್ಯದ ಆಶ್ರಿತದಲ್ಲಿರುವ ಮಾಯೆಯ ಪರಿಣಾಮದವು. ಯಾರು? ರಾಮಕೃಷ್ಣಾದಿಗಳ ಶರೀರವು. ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳ ಪರಿಣಾಮವೂ ಕೂಡ ಅಲ್ಲ. ಮತ್ತೇನೆಂದರೆ ಚೇತನದ ಆಶ್ರಿತದಲ್ಲಿರುವ ಯಾವುದದು ಮಾಯೆಯ ಪರಿಣಾಮವಾಗಿರುತ್ತವೆ.
ಎಲ್ಲ ರಾಮಕೃಷ್ಣಾದಿಗಳ ಶರೀರ ಭೂತದ ಪರಿಣಾಮ ಅಲ್ಲ. ಯಾವ್ದ್ರ ಪರಿಣಾಮ ಅಂತ ಕೇಳಿದ್ರೆ ಆ ಚೇತನದ ಆಶ್ರಿತದಲ್ಲಿರುವ ಆ ಮಾಯಾ ಸ್ವತಂತ್ರ ಇಲ್ಲದು, ಚೇತನವನ್ನು ಆಶ್ರಯ ಮಾಡ್ಕೊಂಡಿರ್ತದದು. ಮಾಯಾ ಎದಕ್ಕಂತಾರ್ರಿ? ಮಾಯಾ ಲಕ್ಷಣ ಏನದ್ರಿ? ಇತಿ ಮಾಯಾ. ಯಾಕೆ ಸರಿ ಕಳ್ಸಲ್ರಿಪ್ಪ? ಹ್ಞೂ ರೀ. ಓಂ ನಮ ಶಿವರಿ. ಈಗ ಸರಿ ಐತ್ರಿಪ್ಪ? ಓಂ ನಮ ಶಿವರಿ. ಹಾ ಬರೋಬರ್ ಆಯ್ತು ಅಪ್ಪೋರ್ರಿ. ಹಾ ಸರಿ ಆಯ್ತು ನೋಡ್ರಿ. ಸರಿ ಆಯ್ತು. ಖರೆ ಸೌಂಡ್ ಹೋಯ್ತು. ಇಲ್ಲ ಬರ್ತದ್ರಿ ನಮ್ಗ. ಓಂ ನಮ ಶಿವರಿ. ಓಂ ನಮ ಶಿವರಿ. ಹಾ ಈಗ ಬರೋಬರ್ ಆಯ್ತು ನೋಡ್ರಿಪ್ಪ. ಏನಂತಾರ್ರಿ? ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಇರುತ್ತವೆ. ಯದ್ಯಪೆಂದ ಇದ್ದರೂ ಅವು ಸಾಧು ಅಸಾಧು ಪುರುಷರ ಪುಣ್ಯ ಪಾಪದ ಆಧೀನವಿರುತ್ತವೆ ಮತ್ತು ಅದರ ಸುಖ ದುಃಖಗಳಿಗೆ ಕಾರಣಗಳಾಗಿರುತ್ತವೆ. ಆದರೆ ರಾಮಕೃಷ್ಣಾದಿಗಳ ಪುಣ್ಯ ಪಾಪದಿಂದಲೇ ಅವತಾರ ಶರೀರಗಳು ರಚಿತವಾಗಿರುವುದಿಲ್ಲ ಮತ್ತು ಅವರಿಗೆ ತಮ್ಮ ಶರೀರದಿಂದ ಸುಖ ಭೋಗವಾಗಲಿ ಅದರಂತೆ ದುಃಖ ಭೋಗವಾಗಲಿ ಆಗುವುದಿಲ್ಲ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ತಮ್ಮ ಪುಣ್ಯ ಪಾಪಗಳ ಇರುವುದಿಲ್ಲವೆಂಬುದು ಸಂಭವಿಸುತ್ತದೆ. ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳ ಪರಿಣಾಮವೂ ಕೂಡ ಅಲ್ಲ. ಮತ್ತೇನೆಂದರೆ ಚೇತನದ ಆಶ್ರಿತದಲ್ಲಿರುವ ಮಾಯೆಯ ಪರಿಣಾಮಗಳಾಗಿರುತ್ತವೆ. ಇನ್ನು ಒಂದೇ ಕಡೆ ಒಂದು ವೇಳೆ ಪಂಚೀಕೃತ ಭೂತಗಳ ಪರಿಣಾಮವೇ ಆಗಿದ್ದಾದರೆ ಕೃಷ್ಣನ ಶರೀರವನ್ನು ಹಗ್ಗದಿಂದ ಬಂಧಿಸುವುದೇ ಮೊದಲಾದವುಗಳು ಅಸಂಭವ. ಸಂಬಂಧ ಆಗಲಿಲ್ಲ, ಅದು ಕಟ್ಟುವುದು ಆಗಲಿಲ್ಲ. ಯಾಕ? ಒಂದು ವೇಳೆ ಪಂಚೀಕೃತ ಭೂತಗಳ ಪರಿಣಾಮವೇ ಆಗಿದ್ದಾದರೆ ಕೃಷ್ಣನ ಶರೀರವನ್ನು ಹಗ್ಗದಿಂದ ಬಂಧಿಸಲ್ಪಡುತ್ತಿತ್ತು. ಯಾವಾಗ? ಸಂಧಿ ಹೇಳಕ್ ಹೋಗಿದ್ದವ ಯಾರಿಗೆ? ಕೌರವರಿಗೆ. ಕೃಷ್ಣ ನೋಡಪ್ಪ, ಸುಮ್ಮ ಒಂದು 5 ಹಳ್ಳಿ ಕೊಡು, ರಾಜ ನೀನೇ ಆಗಿರು, ಯುದ್ಧ ಬೇಡ, ಇಟ್ಟು ಹೇಳಕ್ ಹೋದ್ರೆ ಏನ್ ಕಿಲಾಪ ಎಲ್ಲ ಇವಂದೇ ನಡೆದ ಕಟ್ರಿಲಿ ಅಂದವ. ಯಾರು? ದುರ್ಯೋಧನ. ಕಟ್ಲಿಕ್ ಹೋದ್ರೆ ಕಟ್ಟದಾಗ್ಲಿಲ್ಲ. ಅದು ಎದ್ರದು? ಪಂಚೀಕೃತ ಭೂತಗಳ ಪರಿಣಾಮ ಇತ್ತಂದ್ರೆ ಕಟ್ಲಿಕ್ಕೆ ಬರ್ತಿತ್ತು. ಅದು ಪಂಚೀಕೃತ ಭೂತಗಳ ಪರಿಣಾಮವೇ ಆಗಿದ್ದಾದರೆ ಕೃಷ್ಣನ ಶರೀರವನ್ನು ಹಗ್ಗದಿಂದ ಬಂಧಿಸುವುದೇ ಮೊದಲಾದವುಗಳು ಅಲ್ಲೇ ಸಂಭವಿಸಲಿಲ್ಲ, ಅಸಂಭವ ಎಂದು ಶಾಸ್ತ್ರಗಳಲ್ಲಿ ಹೇಳಿರುತ್ತದೆ. ಅದು ಅಸಂಗತ ಆಗ್ತದೆ.
ಅಲ್ಲಿ ಸಂಭವಿಸಿಲ್ಲ ಅಂತ ಹೇಳ್ಯದಲ್ಲಿ ಶಾಸ್ತ್ರ. ಅದು ಅಸಂಭವ ಆಗ್ತದೆ, ಅಸಂಗತ ಆಗ್ತದೆ. ಯದ್ಯಪಿ ಪಂಚಭೂತಗಳಿಂದ ರಚಿತವಾದ ಸಿದ್ಧ ಯೋಗಿಗಳ ಶರೀರದಲ್ಲಿಯೂ, ನೋಡ್ರಿ ಏನಂತಾರಿಲ್ಲಿ, ಯದ್ಯಪಿ ಅಂತಾನ, ಪಂಚಭೂತಗಳಿಂದ ರಚಿತವಾದ ಯಾರ್ದು? ಸಿದ್ಧ ಯೋಗಿಗಳ, ಏನು ಸಿದ್ಧಿ ಪಡ್ಕೊಂಡು ಅವರು ಅದ್ಭುತ ಕಾರ್ಯ ಮಾಡಿ ತೋರಿಸ್ತಾರಲ್ರಿ, ಅವರು ಸಿದ್ಧ ಯೋಗಿಗಳ ಶರೀರದಲ್ಲಿಯೂ ಕೂಡ ಬಂಧನ ಮೊದಲಾದವುಗಳಾಗುವುದಿಲ್ಲ. ಅದಕ್ಕೆ ತಥಾಪಿ ಅಂತರಲ್ಲಿ ಯೋಗಿಗಳ ಶರೀರದಲ್ಲಿ ಮೊದಲು ಬಂಧನಾದಿಗಳು ಸಂಭವಿಸುವವು. ಮೊದಲು ಯಾವಾಗ? ಆ ಯೋಗಾಭ್ಯಾಸ ಮಾಡೋಕ್ಕಿಂತ ಮೊದಲು. ನೋಡ್ರಿ ಏನಂತಾರೆ, ಯೋಗಿಗಳ ಶರೀರದಲ್ಲಿ ಮೊದಲು ಬಂಧನಾದಿಗಳು ಸಂಭವಿಸುವವು. ಪುನಃ ಯೋಗಾಭ್ಯಾಸ ರೂಪ ಪುರುಷಾರ್ಥದಿಂದ, ನೋಡ್ರಿ ಏನಂತಾರ್ರಿ, ಪುನಃ ಯೋಗಾಭ್ಯಾಸ ರೂಪ ಪುರುಷಾರ್ಥದಿಂದ. ಪುರುಷಾರ್ಥ ಅಂದ್ರಿ ಇಲ್ಲಿ ಏನ್ ತೊಳದ್ರಿ? ಜ್ಞಾನ ಆಗೋ ಪೂರ್ವದಲ್ಲಿ ಅವರಿಗಿನೂ ಬದ್ಧ ಇರ್ತಾರೆ ಅಂತಾರಪ್ಪರ. ಬಂಧನದಾಗ ಪ್ರಯತ್ನ ತುಳಿದ್ರಿ. ಹಾ, ಇಲ್ಲಿ ಪ್ರಯತ್ನ, ಪುರುಷಾರ್ಥ ಅಂದ್ರೆ ಪ್ರಯತ್ನ. ಅಪ್ಪರ ಅಲ್ರಿ, ಇವ್ರ ಏನಂತಾರ್ರಿ, ಜ್ಞಾನ ಪೂರ್ವದಲ್ಲಿ ಇವ್ರಿಗಿನೂ ಬಂಧನ ಇರ್ತದ, ಯೋಗ ಸಿದ್ಧಿ ಮೇಲೆ ಇಲ್ಲ ಆದ್ರ ಅಂತಾರ. ಯೋಗ ಸಿದ್ಧಿಕ್ಕಿಂತ ಮೊದಲು ಬಂಧನಕ್ಕೆ ಒಳಪಡ್ತವ್ರಿ ಇವ್ರ ಶರೀರ. ಹೌನ್ರಪ್ಪ. ಪುನಃ ಯೋಗಾಭ್ಯಾಸ ರೂಪ ಪುರುಷಾರ್ಥದಿಂದ ಅಂದ್ರೆ ಪ್ರಯತ್ನದಿಂದ ಬಂಧನ, ದಾಹ ಮೊದಲಾದವುಗಳು ಏನಾಗ್ತವ್ರಿ? ಯೋಗ್ಯತ್ವವು ನಾಶವಾಗುತ್ತವೆ. ಆ ಬಂಧನ ನಾಶ ಹಿಂದಿನಗಡೆ ಅದು ಪ್ರಯತ್ನದಿಂದ ಅವ್ರು ಯೋಗಾಭ್ಯಾಸ ಮಾಡಿದ್ರಲ್ಲ, ಆ ಬಂಧನ ನಾಶ ಆಗಿ ಹೋಗ್ತವ್ರ. ಅವರು ಮೊದಲಾಗ್ತವ ಯೋಗಾಭ್ಯಾಸ ಮಾಡೋಕ್ಕಿಂತ ಮೊದಲು. ಆ ಪ್ರಯತ್ನದಿಂದ, ಯೋಗಾಭ್ಯಾಸ ಪುರುಷಾರ್ಥದಿಂದ ಬಂಧನ, ದಾಹ ಮೊದಲಾದವುಗಳು ಯೋಗ್ಯತ್ವವು ನಾಶವಾಗುತ್ತದೆ. ಮೊದಲ ಯೋಗಾಭ್ಯಾಸಕ್ಕಿಂತ ಮೊದಲು ಅವ್ರು ಹೆಂಗಿರ್ತಾವಪ್ಪ ಅಂತ ಕೇಳಿದ್ರೆ ಬಂಧನಕ್ಕೆ ಒಳಪಡ್ತಾವ್ರಿ ಅವು. ಸಾಮಾನ್ಯ ಶರೀರದಂತೆ ಇರ್ತದ್ರಪ್ಪ. ಹಾ, ಯಾವಾಗ ಯೋಗಾಭ್ಯಾಸ ಪ್ರಯತ್ನ ಮಾಡಿದ್ರು ಅವಾಗ ಅದು ಏನಾಗ್ತದ? ಬಂಧನ, ದಾಹ ಆಗಂಗಿಲ್ಲ ಅವರಿಗೆ. ಅದಕ್ಕೆ ಕೃಷ್ಣಾದಿಗಳ ಶರೀರದಲ್ಲಿ ಯೋಗಿಗಳಂತೆ ಯಾವ ಪುರುಷಾರ್ಥದಿಂದಲೂ ಬಂಧನಾದಿಗಳು ಅಭಾವವಾಗುವುದಿಲ್ಲ. ಏನಂತಾರೆ? ಕೃಷ್ಣಾದಿಗಳ ಶರೀರದಲ್ಲಿ ಯೋಗಿಗಳಂತೆ ಯಾವ ಪುರುಷಾರ್ಥದಿಂದಲೂ ಬಂಧನಾದಿಗಳು ಅಭಾವವಾಗುವುದಿಲ್ಲ. ಆದರೆ ಅವರ ಶರೀರವು ಸಹಜವಾಗಿಯೇ ಬಂಧನಾದಿಗಳಿಗೆ ಯೋಗ್ಯವಾಗುವುದಿಲ್ಲ. ಏನಂತಾರಿಲ್ಲಿ? ಕೃಷ್ಣಾದಿಗಳ ಶರೀರದಲ್ಲಿ ಯೋಗಿಗಳಂತೆ ಯಾವ ಪುರುಷಾರ್ಥದಿಂದಲೂ ಅಂದ್ರೆ ಪ್ರಯತ್ನದಿಂದಲೂ ಬಂಧನಾದಿಗಳು ಅಭಾವವಾಗುವುದಿಲ್ಲ. ಮೊದ್ಲ ಸ್ವತಃ ಸಿದ್ಧದಂತಾರೆ ಅಪ್ಪರ, ಇವ್ರಿಗೆ ಯಾಕೆ ಹೋಲಿಕೆ ಕೊಡ್ತಾರೆ ಅಂತಾರೆ ಅವರು. ಆದರೆ ಅವರ ಶರೀರವು ಸಹಜವಾಗಿಯೇ ಬಂಧನಾದಿಗಳಿಗೆ ಯೋಗ್ಯವಾಗುವುದಿಲ್ಲ. ಇವರು ತಥಾಪಿ ಅಂತ ಇವರು ಸಿದ್ಧಾಂತಿಗಳು ಅಲ್ರಿ ಇವರು. ಇಬ್ರು ಅವರೇ ಇಬ್ರು ಅವರೇ ಅದಾರ ಇವರು. ಶಂಕಾಕಾರ್ಯ ಅದಾರ್ರಿ ಅವರು. ಯಾಕಂದ್ರೆ ಇದು ಸಂಶಯ ಮಿಶ್ರಿತ ಉತ್ತರಗಳದಾವ ಅದಕ್ಕ. ಇದು 10ನೇ ಅಂಕತನ ಒಂದು ಶಂಕಾನೇ ಅದ್ರಪ್ಪ ಅವ್ರೇನ. ಅವ್ರ ಇಬ್ರು ಕೂಡ್ಯಾರ ಕಾಣ್ತೈತಿ. ಅವ್ರು ಇಬ್ರು ಕೂಡ ಅದ್ರಾಗ ಒಬ್ಬ ಶಂಕ ಮಾಡ್ಲಾಗತ್ತಾನ, ಒಬ್ಬ ಅವ್ರಿಗೆ ಉತ್ತರ ಹೇಳಗತ್ತಾನ.
ಕೃಷ್ಣಾದಿಗಳ ಶರೀರದಲ್ಲಿ ಯೋಗಿಗಳಂತೆ ಯಾವ ಪುರುಷಾರ್ಥದಿಂದಲೂ ಬಂಧನಾದಿಗಳು ಅಭಾವವಾಗುವುದಿಲ್ಲ. ಅಲ್ಲಿ ಮೂಲ ಗ್ರಂಥದೊಳಗೆ ಏನಂದ್ರೆ ಇದು ಈ ವಾಕ್ಯ ಓಂ ನಮ ಶಿವರಪ್ಪ ಅವಾವ ಆಗುದಿಲ್ಲ ಅಂದ್ರಿ, ಬರೋಬರಿ ಅಭಾವ ಆಗುವುದಿಲ್ಲ ಅದ. ಹೌದ್ರಿ. ಆದರೆ ಅವರ ಶರೀರವು ಸಹಜವಾಗಿಯೇ ಬಂಧನಾದಿಗಳಿಗೆ ಯೋಗ್ಯವಾಗುವುದಿಲ್ಲ. ಆದ್ದರಿಂದ ಭೂತಗಳ ಪರಿಣಾಮವಲ್ಲ. ಬರೋಬರಿ ಅದ್ರಿ. ಆ ಯೋಗಿಗಳಂತೆ ಕಟ್ಲಿಕ್ಕೆ ಬರ್ತದನಂದ್ರೆ ಆಗಂಗಿಲ್ಲ. ಮೊದಲ ಯೋಗಿಗಳದು ತಮ್ಮ ಪ್ರಯತ್ನಕ್ಕಿಂತ ಮೊದಲ ಬಂಧನಕ್ಕೆ ಒಳಪಡ್ತದಲ್ಲ, ಹಾಂಗೆ ಇವ್ರ ಬಂಧನ ಆಗ್ತದನಂದ್ರೆ ಇಲ್ಲ. ನೋಡ್ರಿ, ಕೃಷ್ಣಾದಿಗಳ ಶರೀರದಲ್ಲಿ ಯೋಗಿಗಳಂತೆ ಯಾವ ಪುರುಷಾರ್ಥದಿಂದಲೂ ಅಂದ್ರೆ ಪ್ರಯತ್ನದಿಂದಲೂ ಬಂಧನಾದಿಗಳು ಅಭಾವವಾಗುವುದಿಲ್ಲ. ಅವ್ರ ಮೊದಲ ಬಂಧನಕ್ಕೆ ಒಳಪಟ್ಟಿತ್ತು, ಹಿಂದಿನ ಗಡೆ ಯೋಗದ ಪ್ರಯತ್ನ ಮಾಡೋದ್ರಿಂದ ಏನಾಯ್ತು, ಬಂಧನ ನಿವಾರಣೆ ಆಯ್ತಿಲ್ರಿ ಅವ್ರದ್ದು. ಅದರಂತೆ ಇವ್ರದ್ದು ಅಭಾವ ಆಗುವುದಿಲ್ಲ. ಯಾಕೆ ಆಗೇ ಇಲ್ಲ, ಇವ್ರಿಗೆ ಆಗುವುದೇ ಇಲ್ಲ. ಯೋಗಿಗಳಿಗೆ ಮೊದಲ ಬಂಧನ ಆಗ್ತದ, ನಂತರ ಯೋಗದ ಬಲದಿಂದ ಬಂಧನ ನಿವೃತ್ತಿ ಆಗ್ತದ. ಹಂಗೆ ಇವ್ರಿಗೆ ಮೊದಲಾದ್ರೂ ಸಹಿತ ಏನರೇ ಬಂಧನ ಆಗ್ತದಂದ್ರೆ ಆಗುವುದಿಲ್ಲ. ಮತ್ತ ಆ ಪ್ರಯತ್ನದಿಂದ ಅಭಾವನೂ ಆಗ್ತದಂದ್ರೆ ಅಭಾವನೂ ಆಗುವುದಿಲ್ಲ. ಅದು ಆಗೇ ಇಲ್ಲ ಅಂದ್ರೆ ಅಭಾವ ಎಲ್ಲಿದಾಗಬೇಕು? ಅಭಾವವಾಗುವುದಿಲ್ಲ. ಆದರೆ ಅವರ ಶರೀರವು ಸಹಜವಾಗಿಯೇ ಬಂಧನಾದಿಗಳಿಗೆ ಯೋಗ್ಯವಾಗುವುದಿಲ್ಲ. ಆದ್ದರಿಂದ ಭೂತಗಳ ಪರಿಣಾಮವಲ್ಲ. ಭೂತದ ಪರಿಣಾಮ ಇತ್ತಪ್ಪ ಅಂದ್ರ ಏನಾಗ್ತಿತ್ತದು? ಬಂಧನಾದಿಗಳು ಒಳಪಡ್ತಿತ್ತು. ರಾಮಕೃಷ್ಣಾದಿಗಳ ಶರೀರ ಭೂತದ ಪರಿಣಾಮವಲ್ಲ. ಇನ್ನ ಎರಡನೇ ಅಕಡದೊಳಗೆ ಏನ್ ಹೇಳ್ತಾರ ನೋಡ್ರಿ, ಮಾಂಡುಕ್ಯ ಭಾಷ್ಯದ ಟೀಕೆಯಲ್ಲಿ ಆನಂದಗಿರಿಯವರು ಯಾವ ರಾಮಾದಿಗಳ ಶರೀರಗಳು ಭೂತಗಳ ಪರಿಣಾಮವೆಂದು ಹೇಳಿದ್ದಾರೆಯೋ ಅದು ಸ್ಥೂಲ ದೃಷ್ಟಿಯಿಂದ, ಅಂದರೆ ಬೇರೆ ಶರೀರಗಳಂತೆ ಅವರ ಶರೀರಗಳು ತೋರುತ್ತವೆ ಎಂಬ ಅಭಿಪ್ರಾಯದಿಂದ ಹೇಳಿದ್ದಾರೆ. ತೋರ್ಲಗತ್ತವಂದ್ರೆ ಅವು ಎದರದಪ್ಪ ಅಂತ ಕೇಳಿದ್ರೆ ಭೂತಗಳ ಪರಿಣಾಮವೆಂದು ಹೇಳಿದ್ದಾರೆ. ಅದು ಸ್ಥೂಲ ದೃಷ್ಟಿಯಿಂದ ಹೇಳ್ಯಾರ. ಅಂದರೆ ಬೇರೆ ಶರೀರಗಳಂತೆ ಅವರ ಶರೀರಗಳು ತೋರುತ್ತವೆ ಎಂಬ ಅಭಿಪ್ರಾಯದಿಂದ ಹೇಳಿದ್ದಾರೆ. ತೋರ್ತಾವಂದ್ರೆ ಅವು ಭೂತಗಳ ಕಾರ್ಯದವಪ್ಪ ಅಂತ ಸ್ಥೂಲ ದೃಷ್ಟಿಯಿಂದ ಹೇಳ್ಯಾರ. ವಿಚಾರ ಮಾಡಿದ್ರೆ ಅವ್ರ ಶರೀರ ಭೂತಗಳ ಪರಿಣಾಮ ಅಲ್ಲ. ಇನ್ನ ಮೂರನೇ ಅಕಡದಲ್ಲಿ ಭಾಷ್ಯಕಾರರು ಯಾರಪ್ಪ ಅಂತ ಕೇಳಿದ್ರೆ ಶಂಕರಾಚಾರ್ಯರು ಏನ್ ಹೇಳ್ತಾರ್ರಿ? ಗೀತಾ ಭಾಷ್ಯದಲ್ಲಿ ಹೀಗೆ ಹೇಳಿರುತ್ತಾರೆ. ಏನಂತ ಹೇಳ್ಯಾರ? ಜೀವರ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಶರೀರಧಾರಿಗಳಂತೆ ಮಾಯಾಬಲದಿಂದ ಪರಮಾತ್ಮನು ಕೃಷ್ಣ ರೂಪದಿಂದ ತೋರುತ್ತಾನೆ. ಅಪ್ಪರೇ, ಹ್ಞೂರಿ, ಹಿಂದಿನ ಉತ್ತರ ಕೊಟ್ಟನಲ್ರಿ, ಕೃಷ್ಣಾದಿಗಳ ಶರೀರದಲ್ಲಿ ಯೋಗಿಗಳಂತೆ ಯಾವ ಪುರುಷಾರ್ಥದಿಂದಲೂ ಬಂಧನಾದಿಗಳು ಅಭಾವ ಆಗೋದಿಲ್ಲ. ಯೋಗಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಬಂಧನದಿಂದ ಅವ್ರು ಅಭಾವ ಮಾಡ್ಕೋತಾರ. ಪ್ರಯತ್ನದಿಂದ ಬಂಧನ ಬಿಡುಗಡೆ ಮಾಡ್ಕೋತಾರ್ರಿ ಅವರು, ಬಿಡುಗಡೆ ಮಾಡ್ಕೋತಾರ ಯೋಗಿಗಳು. ಆದ್ರ ಕೃಷ್ಣಾದಿಗಳ ಶರೀರದಲ್ಲಿ ಹಾಗಾಗುದಿಲ್ಲ. ಯಾಕಂದ್ರ ಅದು ಭೂತ ಕಾರ್ಯ ಅಲ್ಲ, ಅವ್ರದ್ದು ಭೂತದ ಕಾರ್ಯ ಅಲ್ರಿ, ಅವರು ಕಾರ್ಯ ಅಲ್ಲ. ಇವರು ಭೂತದ ಕಾರ್ಯದಿಂದ ಕೂಡಿದವರು ಅದಾರ ಯೋಗಿಗಳು. ಮೊದಲು ಅವ್ರು ಭೂತದ ಕಾರ್ಯ ಅದ, ಅದು ಮೊದಲು ಬಂಧನ ಆಗ್ತದ ಅವ್ರಿಗೆ. ಅದು ಬಂಧನ ಇರ್ತದ. ಬಂಧನದಿಂದ ಪುರುಷಾರ್ಥದಿಂದ ಏನ್ ಮಾಡ್ತಾರ ಅವರು? ಅಭಾವ ಮಾಡ್ಕೋತಾರ ಅದನ್ನ. ಬಂಧನವನ್ನು ಅಭಾವ ಮಾಡ್ಕೋತಾರ್ರಿ ಅವರು. ಆದರೆ ಅವರ ಶರೀರವು ಸಹಜವಾಗಿ ಬಂಧನಾದಿಗಳಿಗೆ ಯೋಗ್ಯವಾಗೋದಿಲ್ಲ.
ಯಾರ್ದು? ಆಗುದಿಲ್ಲ. ರಾಮಕೃಷ್ಣಾದಿಗಳು. ಹಾ, ಆ ಯೋಗಿಗಳ ಶರೀರಗಳಂತೆ ಆಗುವುದಿಲ್ಲ ಅದು. ಆಗುದಿಲ್ಲ, ಬರೋಬರ. ಹಾ, ಆದ್ದರಿಂದ ಭೂತಗಳ ಪರಿಣಾಮವಲ್ಲ. ಹೌದೌದ್ರಿ. ತಲೆ ಹಿಡಿಸಿತ್ತು ಅದು. ಸ್ವತಃ ಸಿದ್ಧ ಇರ್ತೈತೆ ಅದು, ಮೊದಲ ಸಿದ್ಧ. ಹಿಡ್ಸಿತ್ ನೋಡ್ರಿ ಅದು. ಅಲ್ಲಿಂದ ಮುಂದ್ ಹೋಗಾಕ ಬಿಡ್ಲಿಲ್ಲ ನೋಡದು. ಅಲ್ಲಿ ತಟ್ಟಿಸಿ ಬಿಡ್ತಲ್ರಿ. ಮುಂದಿಂದ ಏನು ಕೇಳೇ ಇಲ್ಲ. ಎರಡನೇ ಕಡ ಮಾಂಡುಕ್ಯ ಭಾಷ್ಯದ ಟೀಕೆಯಲ್ಲಿ ಆನಂದಗಿರಿಯವರು ಯಾವ ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳ ಪರಿಣಾಮವೆಂದು ಹೇಳಿದ್ದಾರೆಯೋ ಅದು ಸ್ಥೂಲ ದೃಷ್ಟಿಯಿಂದ, ಅಂದರೆ ಬೇರೆ ಶರೀರಗಳಂತೆ ಅವರ ಶರೀರಗಳು ತೋರುತ್ತವೆ ಎಂಬ ಅಭಿಪ್ರಾಯದಿಂದ ಹೇಳಿದ್ದಾರೆ. ತೋರ್ತವನನ್ನ ಹೇಳ್ಯಾರ್ರಿ ಅವರು. ಮಾಯಾಕಾರ್ಯ ಪ್ರತಿ ಮಾಯಾ ಕಾರ್ಯದ ತೋರ್ಲಿಗತ್ತವನನ ಹೇಳ್ಯಾರ. ಆದ್ರೆ ಇಲ್ಲಿ ಹೇಳ್ತಾರ ನೋಡ್ರಿ, ಯಾರು 3ನೇ ಆಕಡದೊಳಗ ಭಾಷ್ಯಕಾರರು ಶ್ರೀ ಶಂಕರಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೀಗೆ ಹೇಳಿರುತ್ತಾರೆ. ಏನಂತ ಹೇಳ್ಯಾರ? ಜೀವರ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಶರೀರಧಾರಿಗಳಂತೆ ಮಾಯಾಬಲದಿಂದ ಪರಮಾತ್ಮನು ಕೃಷ್ಣ ರೂಪದಿಂದ ತೋರುತ್ತಾನೆ. ಪರಮಾತ್ಮ ಹೆಂಗಪ್ಪ ಅಂದ್ರೆ ಮಾಯಾಬಲದಿಂದ ಕೃಷ್ಣ ರೂಪದಿಂದ ತೋರ್ತಾನ. ಅಪ್ಪರ ಸ್ಥೂಲ ಶರೀರ ಕಾಣ್ಬೇಕಾದ್ರ ಹಿಂಗ್ ಕಾಣ್ತದ ಅಂತ ಹೇಳಿದಿರಪ್ಪರ. ಆ ಮಾಯಾಬಲದಿಂದ ರೀ. ಹೌನ್ರಿ. ಮಾಯಾಕ್ಕೆ ಯಾವಾಗ ಅಸಾಧ್ಯದ ಹೇಳ್ರಮ್ಮ. ಹೌದ್ರಪ್ಪ, ಅಘಟಿತ ಘಟನಾ ಶಕ್ತಿ ಅಂತ. ಅಂಥವನು ಜನ್ಮಾದಿಗಳಿಂದ ರಹಿತನಾಗಿರುತ್ತಾನೆ. ಆದರೂ ಸಹಿತ ವಾಸುದೇವನ ಮೂಲಕ ದೇವಕಿ ಎಂದುಂಟಾದ ಅವನ ಜನ್ಮವಾದರೂ ಕೂಡ ಮಾಯೆಯಿಂದಲೇ ತೋರುವಂತಹದ್ದಾಗಿರುತ್ತದೆ. ಅವನು ಹುಟ್ಟ್ಯಾನಲ್ಲ, ದೇವಕಿ ವಸುದೇವರ ಹೊಟ್ಟಿಲಿ ಹುಟ್ಟ್ಯಾನಂದ್ರ ಅದು ಮಾಯಾ ಹಿಂಗ ರಚನೆ ಮಾಡ್ಯದ. ಅದು ಮಾಯಾ ಕಾರ್ಯನೇ. ಅದಕ್ಕೆ ಯಾವಾಗ ಅಸಾಧ್ಯದ? ಹಿಂಗ್ ತೋರ್ಸ್ಯದದು. ವಸುದೇವ ದೇವಕಿಯರ ಹೊಟ್ಟಿಲಿ ಹುಟ್ಟದಂಗ ಹಿಂಗ್ ತೋರ್ಸ್ಯದ. ಅವನ ಜನ್ಮವಾದರೂ ಕೂಡ ಮಾಯೆಯಿಂದಲೇ ತೋರುವಂತಹದ್ದಾಗಿರುತ್ತದೆ. ಈ ರೀತಿಯಿಂದ ಭಾಷ್ಯಕಾರರು ಯಾರ್ದಾದ್ರೆ ಕೃಷ್ಣನ ಶರೀರವನ್ನು ಮಾಯೆಯ ಕಾರ್ಯವೆಂದು ಹೇಳಿರುತ್ತಾರೆ. ಕೃಷ್ಣನ ಶರೀರ ಹೆಂಗದಪ್ಪ ಅಂತ ಕೇಳಿದ್ರೆ ಮಾಯಾ ಕಾರ್ಯವೆಂದು ಹೇಳಿರುತ್ತಾರೆ. ಅಪ್ಪರ ಹೌದ್ರಿ. ಅವ್ರು ಸಿದ್ಧಾರೂಢರು ಅದಕ್ಕ ಗಜದಳ ಇವ್ರು ಗರ್ಗದ ಮಡಿವಾಳೇಶ್ವರ ಬಲ್ಲಿ ಹೇಳ್ತಾರ ನೋಡ್ರಿ ಅಪ್ಪರ. ನೀನೊಮ್ಮೆ ಅಂತರ್ಲೆ ಬಂದಿ ಏನಂತ ಕೇಳಿದಾಗ ಹೇಳ್ತಾರ ನೋಡ್ರಿ, ಮಾಯಾ ಆವರಣ ಮಾಡ್ಕೊಂಡು ಬಂದಿ ನಾನಂತಾರಪ್ಪ. ಯಾಕಂದ್ರೆ ಅವ್ರಿಗೆಲ್ಲ ಜೀವನ್ ಮುಕ್ತರಿಗೆ ಮಾಯಾವೃತ್ತಿ ಇರ್ತದ್ರಿ ಅವ್ರಿಗೆ. ಹೌನ್ರಪ್ಪ. ಹೌನ್ರಿ. ಅಂದಲ್ಲಿ ಅವ್ರಿಗೆ ಸರ್ವಜ್ಞತ್ವ ಇರ್ತದ. ಅವ್ರಿಗೆ ಸ್ವರೂಪದ ಮರವಿರಂಗಿಲ್ಲ. ಹೌನ್ರಿ. ಈ ಬದ್ಧ ಜೀವರಂತೆ ಅವ್ರಿಗೆ ಮೊದಲ ಗುರುವಿನ ಬಳಿ ಹೋಗಿ ಅವ್ರ ಸೇವೆ ಮಾಡಿ ಆಯಿಂದ ಇದು ಮಾಡಿ ಹಿಂಗ್ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಮಾಯಾವೃತ್ತಿ ಇರ್ತದ ಅವ್ರಿಗೆ. ಮತ್ರಿ ಲೋಕದ ಜನರಿಗೆ ತೋರಿಸಿ ಕೊಡೋ ಸಲುವಾಗಿ ಮಾಡ್ತಾರ ಪ್ರಕ್ರಿಯೆ. ಮತ್ತೆ ಇನ್ನು ಅವ್ರು ನಮ್ಮಂತೆ ಅವ್ರು ಮುಂದ ಹಿರಿಯರು ಮಾಡ್ದಂಗ ಅವರು ನಡಿಲಂತ ಗುರುವಿನ ಬಳಿ ಹೋಗಿ ಸೇವಾ ಮಾಡ್ತಾರ. ಆದ್ರೆ ಯಾರ ಸಲುವಾಗಿ? ತಮ್ಮ ಸಲುವಾಗಿಲ್ಲದು, ಲೋಕ ಸಂಗ್ರಹಕ್ಕಾಗಿ. ನಿನ್ನ ಬರ್ಲಿಲ್ರಿ ಅಲ್ಲಿ ಶ್ಲೋಕ ಬತ್ತಲ್ಲ, ಯದ್ಯದಾಚರತೆ ಶ್ರೇಷ್ಠ ತತ್ಯ ದೇವೇತರೋ ಜನ. ಆದ್ದರಿಂದ ಭೂತಗಳಿಂದ ಅವತಾರ ಶರೀರಗಳು ಉತ್ಪತ್ತಿಯಾಗಿರುವುದಿಲ್ಲ. ನೋಡ್ರಿ ನಂತರ, ಆದ್ದರಿಂದ ಭೂತಗಳಿಂದ ಅವತಾರ ಶರೀರಗಳು ಉತ್ಪತ್ತಿ ಇರುವುದಿಲ್ಲ. ಮತ್ತೇನೆಂದರೆ ಅವರ ಶರೀರಗಳಿಗೆ ಉಪಾದಾನ ಕಾರಣವು ಸಾಕ್ಷಾತ್ ಮಾಯವಿರುತ್ತದೆ. ಏನಾಯ್ತ್ರಿ? ಉಪಾದಾನ ಕಾರಣ ಏನಾಯ್ತು? ಸಾಕ್ಷಾತ್ ಮಾಯ ಇರುತ್ತದೆ. ಯಾಕ್ರಿ ಗಪ್ಪಾದ್ರೆ ಎಲ್ಲರೂ? ಆದ್ದರಿಂದ ಭೂತಗಳಿಂದ ಅವತಾರ ಶರೀರಗಳು ಉತ್ಪತ್ತಿ ಇರುವುದಿಲ್ಲ. ಮತ್ತೇನೆಂದರೆ
ಅವರ ಶರೀರಗಳಿಗೆ ಉಪಾದಾನ ಕಾರಣವು ಸಾಕ್ಷಾತ್ ಮಾಯ ಆಗಿರುತ್ತದೆ. ಇನ್ನು ಮೂರನೇ ಕಡ ಅನ್ಯ ಜೀವಿಗಳಿಗೆ ದೇಹಾದಿಗಳಲ್ಲಿ ಆತ್ಮ ಭ್ರಾಂತಿ ಇರುತ್ತದೆ. ದೇಹವೇ ಆತ್ಮ ಅಂತವು. ಯಾರ್ರೀ? ಜೀವರುಗಳು, ಭೂತದ ಕಾರ್ಯ ಇದ್ದವರು. ಹ್ಞೂನ್ರಿಪ್ಪರ ಭೂತ ಭೌತಿಕ ದೇಹ ಹಿಂಗೆ ಅಂತಾರಪ್ಪರ. ಅನ್ಯ ಜೀವಿಗಳಿಗೆ ದೇಹಾದಿಗಳಲ್ಲಿ ಆತ್ಮ ಭ್ರಾಂತಿ ಇರುತ್ತದೆ. ದೇಹವೇ ಆತ್ಮ ಅಂತಾರೆ ಇವರು. ನಾನಾ ಅಂತ ವ್ಯವಹಾರ ಮಾಡೋದು ನಾನಾ ಅಂತ ವ್ಯವಹಾರ ಮಾಡ್ತಲ್ರಿ. ದೇಹಾತ್ಮ ಬುದ್ಧಿ ಇಟ್ಕೊಂಡು ದೇಹನೇ ನಾನಾ ಅಂತಾರ್ರಿ, ಆತ್ಮ ಅಂತಾರೆ. ಆದರೆ ರಾಮಕೃಷ್ಣಾದಿಗಳಿಗೆ ಇರುವುದಿಲ್ಲದು. ಅವರು ದೇಹಕ್ಕೆ ಆತ್ಮನಂಗಿಲ್ಲ ಅವರು. ಯಾಕಂದರೆ ಒಂದನೇದ್ದು, ಜೀವನಿಗೆ ಉಪಾಧಿಯಾದ ಅವಿದ್ಯೆಯು ಮಲಿನ ಸತ್ವಗುಣದುಳ್ಳುತ್ತಿರುತ್ತದೆ. ಈ ಜೀವನ ಉಪಾಧಿ ಯಾವದಪ್ಪ ಅಂತ ಕೇಳಿದ್ರ ಮಲಿನ ಸತ್ವಗುಣ ಉಳ್ಳದ್ದಿರುತ್ತದೆ. ರಾಮಕೃಷ್ಣಾದಿಗಳಿಗೆ ಉಪಾಧಿಯಾದ ಮಾಯೆಯು ಹೆಂಗದಂತ ಕೇಳಿದ್ರೆ ಶುದ್ಧ ಸತ್ಗುಣ ಉಳ್ಳದ್ದಿರುತ್ತದೆ. ಆದ್ದರಿಂದ ಜೀವರಿಗೆ ಅವಿದ್ಯೆಯಿಂದ ಭ್ರಾಂತಿ ಹಾಗೂ ಹಾಗೂ ರಾಮಕೃಷ್ಣಾದಿಗಳಿಗೆ ಮಾಯೆಯಿಂದ ಸರ್ವಜ್ಞತ್ವ ಉಂಟಾಗುತ್ತದೆ. ಜೀವರಿಗೆ ಅವಿದ್ಯೆ ಬಲದಿಂದ ಭ್ರಾಂತಿ ಆಗ್ತದ. ಇವರಿಗೇನಾಗ್ತದ? ರಾಮಕೃಷ್ಣಾದಿಗಳಿಗೆ ಮಾಯೆಯಿಂದ ಸರ್ವಜ್ಞತ್ವಗಳು ಉಂಟಾಗುತ್ತವೆ. ಯಾಕಂದ್ರೆ ಇವ್ರ ಉಪಾಧಿ ಶುದ್ಧ ಸತ್ಗುಣ ಮಾಯೆ ಅದ್ರಿ. ಇವರಿಗೆ ಸ್ವರೂಪದ ಮರವೇ ಇಲ್ಲ. ಇನ್ನು ಎರಡನೇ ಕಡ ಜೀವರುಗಳಿಗೆ ಅಜ್ಞಾನದಿಂದ ಉಂಟಾದ ಆವರಣವು ಮತ್ತು ಪ್ರಮಾಯ. ಹ್ಞೂ ರೀ ಇಲ್ಲಿ ಅಪರ ಇದು ಶುದ್ಧ ಸತ್ವ ಗುಣ ಅಂದ್ರೆ ಇಲ್ಲಿ ಈ ಈಶ್ವರನ ಅಂತಃಕರಣ ಇದ್ದಂಗ ಇದೆ. ಜೀವನ ಅಂತಃಕರಣ ಇದ್ದಂಗ ನೋಡ್ರಿ. ಜೀವನ ಅಂತಃಕರಣ ಇದ್ದಂಗ. ಹ್ಞೂನ್ರಿ. ಜೀವನಿಗೆ ಈ ಅಂತಃಕರಣ ಎಷ್ಟದಪ್ಪ? ಈ ಶರೀರ ತುಂಬಾದ. ಈ ಶರೀರ ತುಂಬಾ ಎಲ್ಲಿ ಹರಿದಾಡೋದ್ರು ಗೊತ್ತಾಗ್ತದಿಲ್ರಿ ಜೀವನಿಗೆ. ಹೌದೇ? ಹ್ಞೂನ್ರಿ. ಹಾಂಗ ಈಶ್ವರನ ಮಾಯಾ ಅದು ಹೆಂಗದಪ್ಪ ಅಂತ ಕೇಳಿದ್ರೆ ಬ್ರಹ್ಮಾಂಡ ತುಂಬಾದ ಒಂದು. ಬ್ರಹ್ಮಾಂಡದಲ್ಲಿ ಯಾನ್ ಮಾಡ್ಲಕತ್ತಾರ ಎಲ್ಲ ಗೊತ್ತವನಿಗೆ. ಹ್ಞೂನ್ರಿ. ಈ ಶರೀರ ಮ್ಯಾಗಿಂದ ಈ ಜೀವನಿಗೆ ಗೊತ್ತಾಗ್ತದಿಲ್ರಿ. ಅಂಗಾಲಾಗ ಏನಾಗ್ಲಕತ್ತದ, ನೆತ್ಯಾಗ ಏನಾಗ್ಲಕತ್ತದ, ಬೆನ್ನಾಗ ಏನಾಗ್ಲಕತ್ತದ ಎಲ್ಲ ತಿಳಿತಾನಿಲ್ಲವ. ತಿಳಿತಾನೆ ಅಂತಃಕರಣದಿಂದ. ಅಂತಃಕರಣ ಸರ್ವ ಶರೀರ ತುಂಬಾದ. ಹೌದೇ? ಹಂಗ ಅವನು ಮಾಯಾ ಎಲ್ಲದಪ್ಪ ಅಂತ ಇಡೀ ಬ್ರಹ್ಮಾಂಡ ತುಂಬಾದ. ಹೌದ್ರಿ. ಇವನಿಗೆ ಹ್ಯಾಂಗ ಅಂತಃಕರಣ ವೃತ್ತಿ ಅದೋ ಹಂಗ ಅವನಿಗೆ ಮಾಯಾ ವೃತ್ತಿ ಅದ. ಹೌದ್ರಿ. ಹ್ಞೂನ್ರಿ. ಈ ಶರೀರದಲ್ಲಿ ಅಲ್ಲ ಅದು ದಿವ ಹೆಂಗ್ ತಿಳಿತಾನ, ಹಂಗ ಬ್ರಹ್ಮಾಂಡ ತುಂಬಾ ಏನಾಗ್ತದಲ್ಲ ಅವ ತಿಳಿತಾನ. ಅದಕ್ಕೆ ಅವನಿಗೆ ಆವರಣ ಇಲ್ಲ. ಅಪ್ಪ ಮಗನ ಸಂಬಂಧ ಒಂದ ಐತ್ ಕರೆ, ಒಂದ ಇದ್ರು ಸಹಿತ ಅಪ್ಪನ ಕಿಶೆದಾಗ ರೊಕ್ಕ ಬಾಳ ಅದಾವು. ಮಕ್ಕಳು ಇವ ಮಗ ಕೊಡು ಅಂತ ಹೇಳ್ತಾನ ಇಷ್ಟೇ. ಕೊಡು ಅಲ್ಲಗತ್ತ ನೀವ. ಇದು ಮತ್ತೆ ನಾಳಿನ ದಿವ್ಸ ನೋಡೋಣ್ರಪ್ಪ. ಸಮಯ ಆಗೈತಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.